ದಿನಾಂಕ 21ರಂದು ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಳಸಾರೋಹಣ. ಗಂಗಾವತಿ ನಗರಸಭೆ ವ್ಯಾಪ್ತಿಯ ಅಮರ್ ಭಗತ್ ಸಿಂಗ್ ನಗರದ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಗೋಪುರದ ಕಳಸಾರೋಹಣ, ನವಗ್ರಹ ಹಾಗೂ ಗರುಡಗಂಬ ಪ್ರತಿಷ್ಠಾಪನಾ ಮಹೋತ್ಸವ ದಿನಾಂಕ 21ರಂದು ಗುರುವಾರ ಬೆಳಗ್ಗೆ ಜರುಗಲಿದೆ ಎಂದು ವಾರ್ಡಿನ ಮುಖಂಡರಾದ ನಾಗಲಿಂಗಪ್ಪ ಪತ್ತಾರ್, ನೀಲಕಂಠ ಕಟ್ಟಿಮಣಿ, ಶ್ರೀರಾಮಕೃಷ್ಣ ಶಿವಣ್ಣ, ಮಲ್ಲಪ್ಪ ಮಡಿವಾಳಪ್ಪ, ಸಂಗಯ್ಯ ಸ್ವಾಮಿ, ಶರಣಯ್ಯ, ಓಂಕಾರ ಮಲ್ಲಪ್ಪ, ಅಶೋಕ್ ಸೇರಿದಂತೆ ಇತರರು ಹೇಳಿದರು. ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ನಾಳೆ ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಸಾರೋಹಣ, ನವಗ್ರಹ ಪ್ರತಿಷ್ಠಾಪನೆ, ನೂತನ ಕರ್ಣಗಂಬ ಪ್ರತಿಷ್ಠಾಪನೆ ಸೇರಿದಂತೆ ಮತ್ತಿತರ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಲಿದ್ದು, ಸಕಲ ಭಕ್ತಾದಿಗಳು ಭಾಗವಹಿಸುವುದರ ಮೂಲಕ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ತಿಳಿಸಿದರು.
ಭಕ್ತಾದಿಗಳಿಗೆ ಪ್ರಥಮ ಪೂರ್ವವಾಗಿ ಪ್ರಸನ್ನ ಆಂಜನೇಯ ಸ್ವಾಮಿಗಳ ಪಾದಾರವಿಂದಕ್ಕೆ ದೀರ್ಘದಂಡ ನಮಸ್ಕಾರ ಮಾಡ್ತಾ, ಸುಮಾರು ವರ್ಷಗಳಿಂದ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಒಳ್ಳೆಯ ಒಂದು ವಿಜೃಂಭಣೆಯಿಂದ ಪೂಜೆ ಆಗ್ತಾ ಬಂದಿದೆ. ಇಂಥ ಒಂದು ದೇವಸ್ಥಾನಕ್ಕೆ ಗೋಪುರ ನಾವು ಕಟ್ಟಿಲ್ಲ. ಅದಕ್ಕಾಗಿ ಈಗ ನಮ್ಮ ಎಲ್ಲ ಭಗಸಿಂಗರ ಭಕ್ತಾದಿಗಳು ಸೇರಿ ಈ ಆಂಜನೇಯ ಸ್ವಾಮಿ ದೇವಸ್ಥಾನದ ಗೋಪುರವನ್ನು ಕಟ್ಟಿಯಾಗಿದೆ ಮತ್ತು ನವಗ್ರಹ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಿದ್ಧತೆಯಲ್ಲಿ ಇದ್ದೇವೆ. ಅಷ್ಟೇ ಅಲ್ಲ, ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಗರುಡ ಸ್ತಂಭ, ಅದನ್ನು ಕೂಡ ನಾಳೆ ದಿನ ಎಲ್ಲವೂ ಕೂಡ ಪ್ರತಿಷ್ಠಾಪನೆ ಆಗ್ತಾ ಇದೆ. ಗರುಡ ಪ್ರತಿಷ್ಠಾಪನೆ, ನವಗ್ರಹ ಪ್ರತಿಷ್ಠಾಪನೆ ಮತ್ತು ಗೋಪುರದ ಕಳಸಾರೋಹಣ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಆಗಮಿಸಿ ಸಮಸ್ತ ಗಂಗಾವತಿ ನಗರದ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕಂತ ಹೇಳಿ, ಅಷ್ಟೇ ಅಲ್ಲ, ಎಲ್ಲ ಈ ಒಂದು ಉದ್ಯಮದ ಮುಖಾಂತರ ನಾವು ವಿನಂತಿ ಮಾಡಿಕೊಳ್ತೇವೆ. ಈ ಗಂಗಾವತಿ ನಗರದಲ್ಲಿರ್ತಕ್ಕಂಥ ಅನೇಕ ದಾನಿಗಳು ಈ ಒಂದು ಸತ್ಕಾರ್ಯಕ್ಕೆ ದಾನವನ್ನು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದ ನಾಳೆ ನಡೀತಕ್ಕಂಥ ಹೋಮ ಹವನಾದಿಗಳು, ಪ್ರತಿಷ್ಠಾಪನೆಗಳು, ನವಗ್ರಹ ಪ್ರತಿಷ್ಠಾಪನೆ, ಕಳಸಾರೋಹಣ ಮತ್ತು ಗರುಡ ಸ್ತಂಭದ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗಿ ಮತ್ತೊಮ್ಮೆ ಶ್ರೀ ಆಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಂತೇಳಿ ಎಲ್ಲರಲ್ಲಿ ನಾನು ಕೈ ಮುಗಿದು ಕೇಳ್ತಾ ಇದ್ದೇನೆ. ಆರಾಧ್ಯ ದೈವ ಅಮರ್ ಭಗತ್ ಸಿಂಗ್ ನಗರದ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಇಂದು 20 ಮತ್ತು ನಾಳೆ 21 ನಡೀತಕ್ಕಂಥ ಕಾರ್ಯಕ್ರಮ ಕಳಸಾರೋಹಣ ಮತ್ತು ಗರುಡಸ್ತಂಭ, ನವಗ್ರಹ ಮೂರ್ತಿ ಪ್ರತಿಷ್ಠಾಪನೆ ಇಂದು ಪ್ರಾರಂಭ, ಸಾಯಂಕಾಲ ಹೋಮ ಹವನದ ಮುಖಾಂತರ ಪ್ರಾರಂಭಗೊಂಡು ನಾಳೆ ಬೆಳಗ್ಗೆ ನವಗ್ರಹ ಪ್ರತಿಷ್ಠಾಪನೆ, ಗರುಡಗಂಬ ಸ್ಥಾಪನೆ ಮತ್ತು ಕಳಸಾರೋಹಣ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಊರಿನ ಗುರು ಹಿರಿಯರು, ಗಂಗಾವತಿ ನಗರದ ಸರ್ವ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಸ್ವಾಮಿಯ ಆಶೀರ್ವಾದ ಪಡೆಯುವ ಮುಖಾಂತರ ಈ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಮಹಾನ್ ದಾನಿಗಳು ಈ ಸ್ವಾಮಿಯ ಸೇವೆಗೆ ಸಾಕಷ್ಟು ಸಹಕಾರ ಕೊಟ್ಟಿರ್ತಾರೆ. ಅವರ ಒಂದು ಸಹಕಾರ, ಊರಿನ ಗುರು ಹಿರಿಯರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನೆರವೇರುತ್ತಾ ಇದ್ದು, ಸದಾ ಸದ್ಭಕ್ತರಲ್ಲಿ ನಾವು ಕೇಳೋದಿಷ್ಟೇ, ಇಂಥ ಒಂದು ಕಾರ್ಯಕ್ರಮದಲ್ಲಿ ಇಂದು ನಡೆದಂಥ ಕಾರ್ಯಕ್ರಮ ಏನು ವಿಜೃಂಭಣೆಯಿಂದ ನಡೀತಾ ಇದೆ, ಈ ಕಾರ್ಯಕ್ರಮ ನಿತ್ಯವೂ ನಾಳೆ ಸಹ ಇದೇ ರೀತಿ ಎಲ್ಲರೂ ನಡೆಸಿಕೊಳ್ಳುತ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂಥ ಭಕ್ತಾದಿಗಳು ನಾಳೆ ಪ್ರಸಾದದ ವ್ಯವಸ್ಥೆ ಇರ್ತದೆ. ನಾಳೆ 1 ಗಂಟೆಗೆ ಪ್ರಸಾದದ ಮುಖಾಂತರ ಈ ಕಾರ್ಯಕ್ರಮ ನೆರವೇರಿಸಲಾಗುವುದು. ಭಗವಂತನಲ್ಲಿ ನಾವು ಕೇಳೋದಿಷ್ಟೇ, ಈ ಕೊಟ್ಟಂಥ ಈ ಸೇವೆಗೆ, ಆ ಸ್ವಾಮಿಯ ಪ್ರಸನ್ನಾಂಜನೇಯ ಸ್ವಾಮಿಯ ಸೇವೆಗೆ ಏನು ಸಹಕಾರ ಕೊಟ್ಟಿರ್ತಾರೆ ದಾನಿಗಳು, ಅವರಿಗೂ ಮತ್ತು ಊರಿನ ಗುರು ಹಿರಿಯರಿಗೂ ಎಲ್ಲರಿಗೂ ಆ ಸ್ವಾಮಿ ಸದಾ ಆಶೀರ್ವಾದ, ಕೃಪಾ ಕಟಾಕ್ಷ ನೀಡಲೆಂದು ಈ ಸಂದರ್ಭದಲ್ಲಿ ಹೇಳಲಿಚ್ಛಿಸ್ತೇನೆ. ನಗರದ ಆರಾಧ್ಯ ದೈವ ಪ್ರಸನ್ನ ಆಂಜನೇಯ ಸ್ವಾಮಿಯ ಪಾದಕ್ಕೆ ಪಡೆಮುಟ್ಟು ಇವತ್ತಿನ ನಮ್ಮ ಭಗತ್ ಸಿಂಗ್ ನಗರದ ಎಲ್ಲ ಜನಗಳ ಬಹು ಆಸೆ ಮತ್ತು ಇವತ್ತು ನಮ್ಮ ಪ್ರಸನ್ನ ಆಂಜನೇಯ ದೇವಸ್ಥಾನದ 20 ಮತ್ತು 21ನೇ ತಾರೀಕು ಇವಾಗ ತಾಯಂದಿರೆಲ್ಲರೂ ಮತ್ತು ಗುರು ಹಿರಿಯರು, ಯುವಕರು ಎಲ್ಲರೂ ಬಂದು ನಾವು ಕಳಸಾರೋಹಣ ಇದು ಮಾಡಿದ್ದೇವೆ. ಅದಕ್ಕಾಗಿ ನಾಳೆ ಗರುಡಗಂಬ ಮತ್ತು ಕಳಸಾರೋಹಣ ಮತ್ತು ನವಗ್ರಹ ಪೂಜೆ ಇರುತ್ತದೆ. ನಾಡಿನ ಸಮಸ್ತ ಜನತೆಗೂ ಮತ್ತು ಗಂಗಾವತಿ ಜನತೆಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಎಲ್ಲರೂ ಈ ಪ್ರಸನ್ನ ಆಂಜನೇಯ ಕೃಪೆಗೆ ಪಾತ್ರರಾಗಬೇಕು. ಅದೇ ರೀತಿಯಾಗಿ ಭಾಳಷ್ಟು ಜನ ದೇಣಿಗೆಯನ್ನು ನೀಡಿರ್ತಾರೆ. ಅವರೆಲ್ಲರೂ ಬಂದು ನಮ್ಮ ಭಗತ್ ಸಿಂಗ್ ನಗರಕ್ಕೆ ಬಂದು ಪ್ರಸನ್ನ ಆಂಜನೇಯವನ್ನು ಕೃಪೆಗೆ ಪಾತ್ರರಾಗಬೇಕು. ಅದೇ ರೀತಿಯಾಗಿ ಇವತ್ತು ನಮ್ಮ ಬಹುದಿನಗಳ ಕನಸು ಏನಾಗಿದೆಯಪ್ಪ ಅಂದರೆ ನೆರವೇರುತ್ತದೆ. ಅದಕ್ಕಾಗಿ ಎಲ್ಲ ನನ್ನ ಭಗತ್ ಸಿಂಗ್ ನಗರದ ಪ್ರತಿಯೊಬ್ಬ ತಾಯಂದಿರು, ಯುವಕರು ಮತ್ತು ಗುರು ಹಿರಿಯರು ಈ ಸ್ವಾಮಿಯ ಪಾದಕ್ಕೆ ಬಂದು ಅವರು ಕೃಪೆಗೆ ಪಾತ್ರರಾಗಬೇಕು. ಅದೇ ರೀತಿಯಾಗಿ ಸ್ವ-ಇಚ್ಛೆಯಿಂದ ಬಂದು ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಈ ಸ್ವಾಮಿ ಪ್ರಸನ್ನ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಂದು ಹೇಳ್ತಾ, ದಾನಿಗಳಿಗೆ ಎಲ್ಲರಿಗೂ ಒಳ್ಳೇದು ಮಾಡಿ ವಾರ್ಡ್ ಅಭಿವೃದ್ಧಿ ಆಗಿ ಮಾಡಲಿ ಅಂತಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತೇನೆ. ಎಲ್ಲರೂ ಬರುವಂತ ಆಗ್ಬೇಕಂತಂದು ಸ್ವಾಗತ, ವಾರ್ಡಿನ ಪರವಾಗಿ ಸ್ವಾಗತ ಸುಸ್ವಾಗತ ಕೇಳ್ತೇನೆ. ಸ್ವಾಮಿಯ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ
ನಮ್ಮಲ್ಲಿ ಈ ಅಮರ್ ಭಗತ್ ಸಿಂಗ್ ನಗರದ ವಾರ್ಡ್ ನಂಬರ್ 14ರಲ್ಲಿ ಇದುವರೆಗೂ 2013-2010 ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಆಗಿತ್ತು. ಅಂದು ನಡೆದಂತೆ ಇನ್ನುವರೆಗೂ 15 ವರ್ಷದವರೆಗೆ ಗೋಪುರ ಮತ್ತು ಗರುಡಗಂಬ ಮತ್ತು ನವಗ್ರಹ ಹಾಗೆ ಇದರಲ್ಲಿದ್ದು ಈಗ ಈ ದಿನ ಎಲ್ಲ ಒಂದು ಭಕ್ತಾದಿಗಳು ಮತ್ತು ಯುವಕರು ಇದು ಮಹಿಳೆಯರೆಲ್ಲ ಒಂದು ಸಹಕಾರದೊಂದಿಗೆ ದಾನಿಗಳ ಸಹಕಾರದೊಂದಿಗೆ ಈ ಒಂದು ಗುಡಿ ಈ ಒಂದು ಉನ್ನತ ಒಂದು ಸ್ಥಾನಕ್ಕೆ ಬಂದೈತೆ ಅಂದರೆ ನಮ್ಗೆ ಒಂದು ಎಲ್ಲರಿಗೂ ಹೆಮ್ಮೆಯ ವಿಷಯ. ಇಂಥ ಒಂದು ಚಂದ ಹೆಂಗೆ ಮಾಡ್ಯಾರಲ್ಲಪ್ಪ ಅನ್ನೋದು ಒಂದು ಎಲ್ಲರಿಗೂ ಒಂದು ಇದು ಖುಷಿ ಆಗ್ತದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4:30ರಿಂದ 5:30 ಕಳಸಾರೋಹಣ ಮತ್ತು 6:30ರಿಂದ 7:30 ಅದು ನವಗ್ರಹ ಪ್ರತಿಷ್ಠಾಪನೆ ಹಾಗೂ 10:30ರಿಂದ 11:30 ಗರುಡಗಂಬ ಸ್ಥಾಪನೆ ಇರುತ್ತೆ. ಆಮೇಲೆ ಮಹಾಪ್ರಸಾದ ಕೂಟ ಇರ್ತದೆ. ಅದಕ್ಕೆ ದಾನಿಗಳು ಮತ್ತು ಭಕ್ತಾದಿಗಳು ಊರಿನ ಗುರು ಹಿರಿಯರು ಎಲ್ಲರೂ ಆಗಮಿಸಿ ಇದು ಒಂದು ಹಬ್ಬದ ವಾತಾವರಣ ಆಚರಿಸಬೇಕು ಅಂತಂದು ಎಲ್ಲರಲ್ಲಿ ಮನವಿ ಮಾಡಿಕೊಂಡು ವಾರ್ಡ್ ನಂಬರ್ 14ರ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಈ ಶುಭ ದಿನದಂದು ಕಳಸಾರೋಹಣವನ್ನು ಕಾರ್ಯಕ್ರಮವನ್ನು ನಾವು ಉದ್ಭವಲಕ್ಷ್ಮಿ ಗುಡಿಯಿಂದ ತಂದಿರುತ್ತೇವೆ. ಅದೇ ರೀತಿಯಾಗಿ ಈ ಶುಭ ದಿನದಂದು ಸಾಯಂಕಾಲ ಹೋಮ ಹವನಾದಿಗಳನ್ನು ನೆರವೇರಿಸಿ ನಾಳೆ ಬ್ರಹ್ಮಿ ಮುಹೂರ್ತದಲ್ಲಿ ಗರುಡಗಂಬ ಧ್ವಜ ಸ್ಥಾಪನೆ ಹಾಗೂ ನವಗ್ರಹ ಸ್ಥಾಪನೆಯನ್ನು ಈ ಆಂಜನೇಯ ಸ್ವಾಮಿಯ ಬಹಳ ದಿನಗಳ ಕನಸು ಈ ಶುಭ ದಿನದಿಂದ ನೆರವೇರುತ್ತದೆ ಎಂದು ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಮತ್ತು ತನು ಮನ ಧನದಿಂದ ಭಕ್ತಾದಿಗಳು ಕಾಣಿಕೆ ಕೊಟ್ಟಿರುತ್ತಾರೆ. ಆ ಕಾಣಿಕೆ ಕೊಟ್ಟಂಥ ಭಕ್ತಾದಿಗಳು ದೇವರ ಕೃಪೆಗೆ ಆಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ವಿನಂತಿಸಿ ನಾಳೆ ಮಧ್ಯಾಹ್ನ 1 ಗಂಟೆಗೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಸಾದದಿಂದ ಕಾರ್ಯಕ್ರಮ ನೆರವೇರುತ್ತದೆ. ಈ ಮೂಲಕ ಭಗತ್ ಸಿಂಗ್ ನಗರದ ನಿವಾಸಿಯಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಭಾರತ ದೈವ ಪ್ರಸನ್ನ ಆಂಜನೇಯ ದೇವಸ್ಥಾನದ ನೋಡೋತ್ಸವ ಮತ್ತು ಕಳಸ ಆರಾಧನೆ ಮತ್ತು ನವಗ್ರಹ ಪ್ರತಿಷ್ಠಾಪನೆ ಎಂದು ಎಲ್ಲರೂ ಹಿರಿಯರು ನಿಶ್ಚಯಿಸುತ್ತಾರೆ. ಇದು ಬಹುದಿನಗಳ ಕನಸು ಆಗಿತ್ತು. ಯುವಕರ ಕನಸು ಮತ್ತು ಭಗತ್ ಸಿಂಗ್ ನಗರದ ಪ್ರತಿಯೊಬ್ಬ ನಾಗರಿಕರ ಕನಸಾಗಿತ್ತು. ಆ ಕನಸು ಇವತ್ತು ಈಡೇರುತ್ತಂದು ಭಾಳ ಸಂತೋಷವಾಗುತ್ತದೆ. ಎಲ್ಲರಿಗೂ ಧನ್ಯವಾದ. ಅಮರ್ ಭಗತ್ ಸಿಂಗ್ ನಗರದಲ್ಲಿ ಪ್ರಸನ್ನ ಆಂಜನೇಯ ದೇವಸ್ಥಾನದ ಕಳಸಾರೋಹಣ ಕಾರ್ಯಕ್ರಮ ಇದ್ದು ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದಿಂದ ವಿಜೃಂಭಣೆ ಮೆರವಣಿಗೆ ಸಮೇತ ಆಗಮಿಸಿ ಇವತ್ತು ಭಗತ್ ಸಿಂಗ್ ನಗರದ ಎಲ್ಲ ಮಹಾಜನತೆ ಎಲ್ಲ ಭಕ್ತಮಂದಿಗಳು ಎಲ್ಲರೂ ಸೇರಿ ಆ ಕಳಸವನ್ನು ವೆಲ್ಕಮ್ ಮಾಡ್ಕೊಂಡು ಕಳಸಾರೋಹಣ ಕಾರ್ಯಕ್ರಮ ಅದ್ಭುತವಾಗಿ ಕಾರ್ಯಕ್ರಮ ಜರುಗಲಿದೆ. ನಾಳೆ ದಿವಸ ಗರುಡಗಂಬ ಮತ್ತು ನವಗ್ರಹ ಸ್ಥಾಪನೆ ಕಾರ್ಯಕ್ರಮ ಇದೆ. ಅದಕ್ಕೆ ಭಗತ್ ಸಿಂಗ್ ನಗರದ ಜನ ಮತ್ತು ಗಂಗಾವತಿ ಎಲ್ಲ ಮಹಾಜನತೆ ಈ ಕಾರ್ಯಕ್ರಮ ಭಾಗವಹಿಸಿ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ಪಾತ್ರರಿಗೆ ಆಗಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ನಮ್ಮ ಭಗತ್ ಸಿಂಗ್ ಪರವಾಗಿ ಎಲ್ಲರಿಗೂ ಸ್ವಾಗತ ಕೋರುತ್ತಾ ನಾಳೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಮತ್ತೊಮ್ಮೆ ಮನವಿ ಮಾಡ್ಕೊತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಆಂಜನೇಯ.